ನಿನ್ನೆಯ ತರಗತಿಗಳಲ್ಲಿ ನಾವು ಘಟಕ 5ನ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮಾನವ ಹಕ್ಕುಗಳ ಬಗ್ಗೆ ನಾನು ಆಗಲೇ ಹೇಳಿದೆ. ನಿನ್ನೆ ತರಗತಿಯಲ್ಲಿ ಮಕ್ಕಳ ಹಕ್ಕುಗಳು ಅಂದರೆ ಏನು, ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಏನು, ಆ ಮಕ್ಕಳ ಹಕ್ಕುಗಳ ಒಂದು ಒಡಂಬಡಿಕೆಯ ಪ್ರಾಮುಖ್ಯತೆ ಏನು ಅನ್ನುವ ವಿಚಾರಗಳ ಬಗ್ಗೆ ನಾನು ನಿನ್ನೆ ತರಗತಿಯಲ್ಲಿ ತಿಳಿಸಿದ್ದೆ. ಇಲ್ಲಿ ಮಕ್ಕಳು ಅಂತ ಹೇಳಿದರೆ ಹುಟ್ಟಿನಿಂದ ಹಿಡಿದು 18 ವರ್ಷ ವಯಸ್ಸಿರ್ತಕ್ಕಂಥ ಮಕ್ಕಳನ್ನು ನಾವು ಮಗು ಅಥವಾ ಮಕ್ಕಳು ಅಂತಾರೆ. ಇಲ್ಲಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತಕ್ಕಂಥ ಅರ್ಥದಲ್ಲಿ ನಾವು ನೋಡೋದಾದರೆ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ನಾವು ಅವರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳೇನು, ಅವರಿಗೆ ಕೊಡ್ತಕ್ಕಂತಹ ಮಾನಸಿಕ ಸ್ಥೈರ್ಯ ಏನು, ಸಾಮಾಜಿಕ ಭದ್ರತೆ ಏನು, ರಕ್ಷಣೆ ಏನು, ಶಿಕ್ಷಣ ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇಲ್ಲಿ ಇವತ್ತು ನಾವು ಏನೇನು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣಪ್ಪ ಅಂತ ಹೇಳಿದ್ರೆ ಮಕ್ಕಳ ಹಕ್ಕುಗಳ ಮಹತ್ವ ಏನು, ಯಾತಕ್ಕೋಸ್ಕರ ನಾವು ಮಕ್ಕಳ ಹಕ್ಕುಗಳನ್ನು ತಿಳ್ಕೋಬೇಕು, ಕೊಡಬೇಕು ಅವುಗಳನ್ನು ಅಂತಕ್ಕಂಥದ್ದು. ಇನ್ನು ಮಕ್ಕಳ ಹಕ್ಕುಗಳ ಪೋಷಣೆಯಲ್ಲಿ ಶಾಲೆಯ ಪಾತ್ರ ಏನು, ಇದು ಸಹ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ರಕ್ಷಣಾ ಆಯೋಗ ಅದು ಏನು ಕೆಲಸ ಮಾಡುತ್ತದೆ, ಕಾರ್ಯಗಳೇನು, ಮತ್ತು ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಶಿಕ್ಷಣ ಹಕ್ಕು ಕಾಯ್ದೆ. ಈಗಷ್ಟು ವಿಚಾರಗಳನ್ನು ನಾವಿವತ್ತು ಚರ್ಚೆ ಮಾಡ್ತೇವೆ. ಮೊದಲನೇದಾಗಿ ಏನಪ್ಪ ಅಂತಂದರೆ ಮಕ್ಕಳ ಹಕ್ಕುಗಳ ಮಹತ್ವ ನಾವು ನೋಡ್ತೀವಿ. ಇಲ್ಲಿ ಶತಮಾನಗಳಿಂದಲೂ ಸಹ ಹೆಣ್ಣು ಮಕ್ಕಳನ್ನು ಅಬಲೆಯರು, ಶೋಷಿತ ವರ್ಗದವರು, ಮೈನಾರಿಟೀಸ್ ಅಂತ ಗುರುತಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು ಅಬಲೆಯರಲ್ಲ. ಅವರಿಗೆ ಸರಿಯಾದ ಶಿಕ್ಷಣವನ್ನು ಕೊಟ್ಟರೆ, ರಕ್ಷಣೆಯನ್ನು ಕೊಟ್ಟರೆ, ಮನಸ್ಥೈರ್ಯವನ್ನು ಕೊಟ್ಟರೆ ಅವರೂ ಸಹ ದೇಶಕ್ಕೆ ದೊಡ್ಡ ಆಸ್ತಿ ಆಗಬಹುದು ಅನ್ನುವ ವಿಚಾರವನ್ನು ನಾವಿಲ್ಲಿ ಮನದಟ್ಟುಕೊಳ್ಬೇಕಾಗುತ್ತೆ. ಆ ದಿಸೆಯಲ್ಲಿ ಮಕ್ಕಳ ಹಕ್ಕುಗಳ ಮಹತ್ವ ಏನು ಅಂತಕ್ಕಂಥದ್ದನ್ನು ಒಂದೊಂದೇ ಪಾಯಿಂಟ್ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಉತ್ತಮ ಗುಣಮಟ್ಟದ ಜೀವನವನ್ನು ನಡೆಸುವಂತೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ಕಾರ್ಯ ಆಗಿದೆ. ಈಗ ನಾವು ಹುಟ್ಟುತ್ತೀವಿ, ಮನುಷ್ಯರು ಹುಟ್ಟಿದ ಮೇಲೆ ಯಾವುದೋ ರೀತಿಯಲ್ಲಿ ಬದುಕ್ತಕ್ಕಂಥದ್ದಲ್ಲ. ನಮ್ಮ ಬದುಕು ಚೆನ್ನಾಗಿರಬೇಕು. ನಾವು ಎಷ್ಟು ದಿನ ಬದುಕಿದ್ವಿ ಅನ್ನೋದು ಮುಖ್ಯ ಅಲ್ಲ, ಬದುಕಿರುವ ದಿನಗಳಷ್ಟು ಹೇಗೆ ಬದುಕಿದ್ವಿ, ಏನು ಮಾಡಿದ್ವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ದಿಸೆಯಲ್ಲಿ ಮಕ್ಕಳ ಅವರು ಉತ್ತಮ ಗುಣಮಟ್ಟದ ಜೀವನ ನಡೆಸೋಕ್ಕೆ ಅವರಿಗೆ ನಾವು ಅನೇಕ ಸೌಲಭ್ಯಗಳನ್ನು ಕೊಡಬೇಕು. ಆ ದಿಸೆಯಲ್ಲಿ ಅವರ ಭೌತಿಕ ಬೆಳವಣಿಗೆಗೆ ಪೂರಕವಾದ ಆಹಾರ, ವ್ಯಾಯಾಮ, ಯೋಗ ಮತ್ತಿತರ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಸಹ ಮುಖ್ಯ. ಅದೇ ರೀತಿ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂತಹ ಶಿಕ್ಷಣ, ಮನರಂಜನೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡೆಯಂತಹ ಚಟುವಟಿಕೆಗಳನ್ನು ಒದಗಿಸ್ಕೊಡ್ಬೇಕು. ಆ ಮಗು ಉತ್ತಮ ಕನಿಷ್ಠ ಸೌಲಭ್ಯಗಳನ್ನು ಅಂದರೆ ತನ್ನ ಜೀವನದ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಲಭ್ಯಗಳನ್ನು ಉತ್ತಮ ಗುಣಮಟ್ಟದಲ್ಲಿ ಒದಗಿಸ್ಕೊಡ್ತಕ್ಕಂಥದ್ದು ಸಹ ಬಹಳ ಮುಖ್ಯವಾಗಿದೆ. ಇನ್ನು ಎರಡನೇ ಪಾಯಿಂಟನ್ನು ನೋಡ್ತಾ ಹೋದರೆ ಕ್ರೌರ್ಯ ಮತ್ತು ಶೋಷಣೆಯಿಂದ ಮಕ್ಕಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಾವು ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಯಾರು ದುರ್ಬಲರಿರ್ತಾರೋ ಅವ್ರ ಮೇಲೇ ಸವಾರಿ ಮಾಡ್ತಕ್ಕಂತಹ ಅನೇಕ ಸನ್ನಿವೇಶಗಳನ್ನು ನೋಡ್ತಾರೆ. ಆ ದಿಸೆಯಲ್ಲಿ ಮಕ್ಕಳು ದುರ್ಬಲ, ಅವರು ಮಾನಸಿಕವಾಗಿ, ದೈಹಿಕವಾಗಿ ತುಂಬ ಸ್ಟ್ರಾಂಗ್ ಇರೋದು, ಸಬಲರಾಗಿರೋದು. ಅಂತಹ ಮಕ್ಕಳ ಮೇಲೆ ಕ್ರೌರ್ಯ ನಡೀತಾ ಇದೆ, ಶೋಷಣೆ ನಡೀತಾ ಇರೋದನ್ನು ನಾವು ಕಾಣ್ತೀವಿ. ಇಲ್ಲಿ ಒಂದು ಅರ್ಥದಲ್ಲಿ ನಾವು ನೋಡ್ತೇವೆ, ಅನೇಕ ಮಕ್ಕಳನ್ನು ಬಾಲಪರಾಧಿಗಳಾಗಿ ದುಡಿಸ್ಕೊಳ್ತಕ್ಕಂಥ ಸನ್ನಿವೇಶಗಳನ್ನು. ಇಲ್ಲಿ ಆ ಮಕ್ಕಳನ್ನ ಮನೆ ಕೆಲಸಕ್ಕೆ ತೊಡಗಿಸ್ಕೊಳ್ತಕ್ಕಂಥದ್ದು, ಅದನ್ನು ಶಾಲೆ ಬಿಡಿಸಿ ಸಾಹುಕಾರರು ಮನೆಯಲ್ಲಿ ಕೆಲಸ ಮಾಡಿ ತೊಡಗಿಸ್ಕೊಳ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ನಾವು ನೋಡ್ತೇವೆ. ಅದೇ ರೀತಿ ಮಕ್ಕಳ ಮೇಲೆ ದೌರ್ಜನ್ಯ, ಲೈಂಗಿಕ ಹಿಂಸೆ, ಈ ಥರದ ಒಂದು ಚಿತ್ರ ಹಿಂಸೆಗಳು ಅಥವಾ ಮಕ್ಕಳನ್ನು ಅಪಹರಣ ಮಾಡ್ತಕ್ಕಂಥದ್ದು, ಅವ್ರ ಕೈಕಾಲು ಮುರಿದ್ಬಿಟ್ಟು ಭಿಕ್ಷಾಟನೆಗೆ ಕಳಿಸ್ತಕ್ಕಂತಹ ಅನೇಕ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅಂತಹ ಕ್ರೌರ್ಯ ಮತ್ತು ಶೋಷಣೆಯಿಂದ ಮಕ್ಕಳನ್ನು ಮುಕ್ತರನ್ನಾಗಿ ಮಾಡೋಕ್ಕೆ ಈ ಮಕ್ಕಳ
ಹಕ್ಕು ಇರೋ ಹಾಗೆಯೇ ಸ್ವಾತಂತ್ರ್ಯದ ಒಂದು ಹಕ್ಕು ಇರೋ ಹಾಗೆಯೇ ಆ ಮಕ್ಕಳಿಗೆ ಇಲ್ಲಿ ಉಚಿತ ಕಡ್ಡಾಯ ಶಿಕ್ಷಣವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಅಂದರೆ ಇದನ್ನು ನೋಡ್ತೀವಿ, ಹಿಂದೆಯೇ ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಯ ಆಜನ್ಮ ಸಿದ್ಧ ಹಕ್ಕು ಅನ್ನೋದನ್ನು ಆಗ ರೂಪಿಸುವಂತಕ್ಕಂಥ ಶಿಕ್ಷಣ ತಜ್ಞರು ಆವಾಗಲೇ ಅದನ್ನೇ ಪುಷ್ಟಿಗೆ ಕೊಟ್ಟು ನಮ್ಮ ಅನೇಕ ಭಾರತೀಯ ಶಿಕ್ಷಣ ತಜ್ಞರು ಪ್ರತಿಯೊಂದು ಮಗುವನ್ನು ಸುಸಂಸ್ಕೃತನನ್ನಾಗಿ ಮಾಡಬೇಕು, ಜೊತೆಗೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರು. ಆ ದಿಸೆಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ. 6ರಿಂದ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೂ ಸಹ ಉಚಿತವಾಗಿ ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣವನ್ನು ನೀಡತಕ್ಕಂಥದ್ದು ಈ ದಿಸೆಯಲ್ಲಿ ಬಹು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ. ಇಲ್ಲಿ ಮಗು ಹುಟ್ಟಿದ ಮೇಲೆ ಅದಕ್ಕೆ 5 ವರ್ಷ 10 ತಿಂಗಳಾಯಿತು ಅಂತ ಹೇಳಿದ್ರೆ ಆ ಮಕ್ಕಳನ್ನು ಕಡ್ಡಾಯವಾಗಿ ನಾವು ಶಾಲೆಗೆ ಸೇರಿಸಬೇಕು, ಆ ಮಗು ಶಿಕ್ಷಣವನ್ನು ಪಡೆಯಬೇಕು. ಇದು ಪ್ರತಿಯೊಬ್ಬ ಪೋಷಕರ ಜವಾಬ್ದಾರಿ, ಪೋಷಕರ ಜೊತೆಗೆ ಶಿಕ್ಷಕರ ಜವಾಬ್ದಾರಿ. ಅದಕ್ಕೆ ನಾವು ನೋಡ್ತೇವೆ ಅನೇಕ ಸಂದರ್ಭಗಳಲ್ಲಿ ಮಕ್ಕಳನ್ನು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ತನ್ನಿ ಅಂತಕ್ಕಂಥ ಘೋಷಣೆಯನ್ನು ನೋಡ್ತೇವೆ. ಆ ದಿಸೆಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸರ್ವ ಶಿಕ್ಷಾ ಅಭಿಯಾನ ಇರ್ಬೋದು, ಕಪ್ಪು ಹಲಗೆ ಯೋಜನೆ ಇರ್ಬೋದು, ಅಥವಾ ಮಕ್ಕಳಿಗೆ ಉಚಿತ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಉಚಿತ ಕಡ್ಡಾಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ಉಚಿತ ಕಡ್ಡಾಯ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಯಶಸ್ಸನ್ನು ಕಾಣಬೇಕು ಎಂಬ ದೃಷ್ಟಿಯಿಂದ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು, ಸೈಕಲ್ ವ್ಯವಸ್ಥೆ ಕೊಡ್ತಕ್ಕಂಥದ್ದು, ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು, ಮತ್ತು ಅವರಿಗೆ ಸಮವಸ್ತ್ರಗಳನ್ನು ಕೊಡ್ತಕ್ಕಂಥದ್ದು, ಪುಸ್ತಕಗಳನ್ನು ಉಚಿತವಾಗಿ ಕೊಡ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಮಕ್ಕಳ ಹಕ್ಕುಗಳ ಶಿಕ್ಷಣ ಏನಕ್ಕೆ ಬೇಕಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ಅವರ ಸರ್ವಾಂಗೀಣ ಪ್ರಗತಿಗೆ ಇದು ಪೂರಕವಾಗಿರಬೇಕು. ಹಾಗಾದರೆ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಏನು? ಎಜುಕೇಷನ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಪರ್ಸನಾಲಿಟಿ, ಬಾಡಿ, ಮೈಂಡ್ ಆ್ಯಂಡ್ ಸ್ಪಿರಿಟ್ ಆ ಸೋಲ್ ಅಂತ ನಾವು ಒಂದು ಮಗು ಸರ್ವತೋಮುಖವಾಗಿ ಬೆಳೆಯಬೇಕು ಅಂತ ಹೇಳಿದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಆ ಮಗು ಸಂಪೂರ್ಣ ಬೆಳವಣಿಗೆಯನ್ನು ಕಾಣಬೇಕು. ಆಗ ಮಾತ್ರ ಮಗುವಿನ ಸರ್ವತೋಮುಖವಾದ ಬೆಳವಣಿಗೆ ಸಾಧ್ಯ. ಇಲ್ಲಿ ದೈಹಿಕವಾಗಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿ ಬೆಳೆಯಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಪೌಷ್ಟಿಕವಾದ ಸಮತೋಲನ ಆಹಾರ ಕೊಡಬೇಕು. ಒಂದು ಅದರ ಜೊತೆಗೆ ಯೋಗ, ಕ್ರೀಡೆಗಳಲ್ಲಿ ಮಗುವನ್ನು ತೊಡಗಿಸಿದಾಗ ಅದರ ದೈಹಿಕ ಬೆಳವಣಿಗೆ ಸಾಧ್ಯ. ಇನ್ನು ಮಾನಸಿಕ ಅಥವಾ ಬೌದ್ಧಿಕ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಆ ಮಗುವಿಗೆ ನಾವು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ಅದು ಬೌದ್ಧಿಕ ಬೆಳವಣಿಗೆ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕದಂತಹ ಚಟುವಟಿಕೆಗಳು, ಅನೇಕ ವಿಚಾರ ಸಂಕಿರಣಗಳು, ಗೋಷ್ಠಿಗಳು, ಈ ಥರದ್ದೆಲ್ಲ ನಾವು ಮಾಡೋದ್ರಿಂದ ಆ ಮಕ್ಕಳಲ್ಲಿ ಇರ್ತಕ್ಕಂತಹ ಪ್ರತಿಭೆಗಳು ಹೊರಬರಲಿಕ್ಕೆ ಅವಕಾಶ ಆಗುತ್ತೆ. ಆ ದಿಸೆಯಲ್ಲಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಒಂದು ದುಡಿತಕ್ಕಂತಹ ಒಂದು ಅವಕಾಶವನ್ನು ನಾವು ಕಾಣಬೇಕು. ಆ ದಿಸೆಯಲ್ಲಿ ಸರ್ವತೋಮುಖ ಬೆಳವಣಿಗೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ ಒಂದು ಮಕ್ಕಳ ಹಕ್ಕುಗಳ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳ ಸರ್ವಾಂಗೀಣ ಪ್ರಗತಿಯನ್ನು ಕಾಣುವ ಹಾಗೆ ಮಾಡಬೇಕು. ಇನ್ನು ನೆಕ್ಸ್ಟು ಆ ಮಕ್ಕಳ ಹಕ್ಕುಗಳ ಮಹತ್ವ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳ ಆರೋಗ್ಯ ಮತ್ತು ಬೆಳವಣಿಗೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಇಲ್ಲಿ ಮಕ್ಕಳ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಹಾಗಾಗಿ ಹುಟ್ಟಿದಾಗಿಲ್ಲ ಮಕ್ಕಳನ್ನು ಅವರು ದೊಡ್ಡವರಾಗಿ ಬೆಳೆಯೋದಕ್ಕೂ ಸಹ ಕುಟುಂಬದ ಪಾತ್ರ ಬಹಳ ಮುಖ್ಯ ಅನ್ನೋದನ್ನು ಅರಿವು ಮಾಡಿಕೊಳ್ತಕ್ಕಂಥದ್ದು ಈ ಥರ ಮುಖ್ಯವಾಗುತ್ತೆ. ಅನೇಕ ಕುಟುಂಬಗಳಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇವತ್ತಿನ ನೋಡ್ತೀವಿ ಲಿಂಗ ತಾರತಮ್ಯವನ್ನು ಮಾಡ್ತಕ್ಕಂಥದ್ದನ್ನು ಕಾಣ್ತೇವೆ. ಹೆಣ್ಮಕ್ಳಿಗೆ ಕೊಡೋ ಸೌಲಭ್ಯ ಒಂಥರ ಇರುತ್ತೆ, ಗಂಡು ಕೊಡೋ ಸೌಲಭ್ಯ ಒಂಥರ ಇರುತ್ತೆ. ಇವತ್ತಿಗೂ ಅನೇಕ ತಂದೆ ತಾಯಿಗಳಲ್ಲಿ ಕೆಲವು ಸಂಕುಚಿತ ಭಾವನೆಗಳಿದೆ.
ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವ ಹಾಗೆ ಗಂಡು ಮಕ್ಕಳು ಹುಟ್ಟಲಿಲ್ಲ ಅಂದರೆ ಸ್ವರ್ಗನೇ ಸಿಗೋದಿಲ್ಲ ಅನ್ನುವ ಕಲ್ಪನೆ ಇವತ್ತಿಗೂ ಕೆಲವು ಪೋಷಕರಿದೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಗಂಡು ಮಕ್ಕಳು ಪಡೆಯೋಕ್ಕೋಸ್ಕರ ಗರ್ಭದಲ್ಲಿರುವಾಗಲೇ ಹೆಣ್ಣು ಶಿಶು ಹತ್ತಿನ ಭ್ರೂಣವನ್ನು ತೆಗೆಸ್ತಕ್ಕಂಥದ್ದನ್ನು ಮಾಡ್ತಾರೆ. ಅದು ಒಂದು ರೀತಿಯ ಶೋಷಣೆ ಇರುತ್ತೆ. ಇನ್ನೊಂದು ರೀತಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಮಗು ಹುಟ್ಟಿದ ಮೇಲೆ ಹೆಣ್ಣು ಗಂಡು ಮಕ್ಕಳ ನಡುವೆ ತಾರತಮ್ಯ ಮಾಡ್ತಕ್ಕಂಥದ್ದನ್ನು ಕಾಣ್ತಾರೆ. ಅವರಿಗೆ ಕೊಡಿಸತಕ್ಕಂಥ ಸೌಲಭ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಬಟ್ಟೆ ಇರ್ಬೋದು, ಪ್ರೀತಿ ಇರ್ಬೋದು, ಇದನ್ನೆಲ್ಲ ಏನು ಮಾಡ್ತಾರೆ ಅಂದರೆ, ನೀನು ಕೊಟ್ಟು ಮನೆಗೆ ಹೋಗೋದು, ಅವನು ನಮಗೆ ಸಾಕ್ತಾನೆ ಅನ್ನುವ ಭಾವನೆಯಿಂದ ಕೊಡುವ ಸೌಲಭ್ಯಗಳಲ್ಲಿ ತಾರತಮ್ಯ ಮಾಡೋದ್ರ ಮೂಲಕ ಹೆಣ್ಮಕ್ಳಲ್ಲಿ ಕೀಳಿಮೆಯ ಭಾವನೆಯನ್ನು ಬೆಳೆಸ್ತಕ್ಕಂಥದ್ದನ್ನು ಇದು ಸಲ್ಲದು. ಏಕೆಂದರೆ ಕುಟುಂಬದ ಮುಖ್ಯ ಜವಾಬ್ದಾರಿ ಏನಪ್ಪ ಅಂದರೆ, ಮಕ್ಕಳು ಹೆಣ್ಮಕ್ಳೇ ಇರಲಿ ಗಂಡು ಮಕ್ಕಳೇ ಇರಲಿ ಅವರಿಗೆ ಸಮಾನವಾದ ಸೌಲಭ್ಯವನ್ನು ಕೊಡಬೇಕು. ಇದು ಬಹಳ ಮುಖ್ಯ. ಹಾಗಾಗಿ ಅವರ ಆರೋಗ್ಯವನ್ನು ಕಾಪಾಡಬೇಕು ಮತ್ತು ಅವರ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸ್ಕೊಳ್ಬೇಕು. ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ಯಾರ ಹೆಣ್ಣಿರಲಿ ಗಂಡಿರಲಿ ಮಕ್ಕಳು ಅವರಿಗೆ ಒಳ್ಳೆಯ ಸೌಲಭ್ಯವನ್ನು ಕೊಟ್ಟರೆ ಅವರು ಮುಂದೆ ಅವರು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈ ಶಿಕ್ಷಣದ ಪಾತ್ರ ಬಹಳ ಮುಖ್ಯ. ಇನ್ನು ಸಾಮರ್ಥ್ಯದ ಬೆಳವಣಿಗೆ, ಇಲ್ಲಿ ಮಕ್ಕಳ ಸಾಮರ್ಥ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರ ಅನೇಕ ಪ್ರತಿಭೆಗಳು ಇರುತ್ತೆ ಮಕ್ಕಳಲ್ಲಿ. ಅದು ಬೂದಿ ಮುಚ್ಚಿದ ಕೆಂಡದಂತಿರುತ್ತೆ. ನಾವೇನು ಮಾಡಬೇಕಪ್ಪ ಅಂದರೆ ಆ ಬೂದಿಯನ್ನು ಸರಿಸಬೇಕು, ತೆಗೆಯಬೇಕು. ಅನೇಕ ಮಕ್ಕಳಲ್ಲಿ ಕಲೆ, ಸಂಗೀತ, ಸಾಹಿತ್ಯ, ಚಿತ್ರಕಲೆ, ಅಭಿನಯ, ಸುಂದರ ಕೈ ಬರಹ ಅಥವಾ ಒಂದು ಮಾರಾಕ್ಟಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು, ಕ್ರೀಡೆಯಲ್ಲಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಯಲ್ಲಿರ್ಬೋದು, ಇಂತಹ ಅನೇಕ ಸುಪ್ತ ಪ್ರತಿಭೆಗಳು ಮಕ್ಕಳಲ್ಲಿ ಅಡಗಿದೆ. ಪ್ರತಿಯೊಂದು ಮಗುವಿಗೂ ಸಹ ಅದರದೇ ಆದಂತಹ ಸಾಮರ್ಥ್ಯಗಳಿರುತ್ತೆ, ಎಬಿಲಿಟೀಸ್ ಇರುತ್ತೆ. ಆ ಸಾಮರ್ಥ್ಯಗಳು ಬೆಳವಣಿಗೆ ಆಗೋ ರೀತಿಯಲ್ಲಿ ಪೋಷಕರು ಮತ್ತು ಅದಕ್ಕೆ ನೀಡೇ ಇರಬೇಕು. ಆಮೇಲೆ ಶಿಕ್ಷಕರು ಏನು ಮಾಡ್ತಾರೆ, ಅದನ್ನು ಬೆಳೆಸಬೇಕು. ಅದಕ್ಕೆ ಪ್ರೋಬೆಲ್ ಹೇಳಿದ್ದಾರೆ, ಶಾಲೆ ಒಂದು ತೋಟ ಇದ್ದಂತೆ ಮಕ್ಕಳು ಆ ತೋಟದ ಸಸಿಗಳು, ಶಿಕ್ಷಕ ಆ ತೋಟದ ಸಸಿಗಳನ್ನು ಸಾಕ್ತಕ್ಕಂತಹ ತೋಟಗಾರರಂತೆ ಒಂದೊಂದು ಮಗು ಒಂದೊಂದು ರೀತಿಯ ವಿಭಿನ್ನವಾಗಿರುತ್ತೆ. ಎವರಿ ಇಂಡಿವಿಜುವಲ್ ಆಸ್ ಇಟ್ಸ್ ಓನ್ ಯೂನಿಟ್ಯೂ ಅನ್ನೋ ಹಾಗೆ ಪ್ರತಿಯೊಂದು ಮಗುವಿನಲ್ಲೂ ಸಹ ಒಂದಲ್ಲ ಒಂದು ರೀತಿಯ ಸಾಮರ್ಥ್ಯ ಇರುತ್ತೆ. ಆ ಸಾಮರ್ಥ್ಯವನ್ನು ಗುರುತಿಸಿಬಿಟ್ಟು ಕುಟುಂಬದಲ್ಲಿ, ಸಮಾಜದಲ್ಲಿ, ಶಾಲೆಯಲ್ಲಿ ಅದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ಆ ಮಗು ಸುಂದರ ವ್ಯಕ್ತಿಯಾಗಿ, ಪರಿಪೂರ್ಣ ವ್ಯಕ್ತಿಯಾಗಿ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಮುಕ್ತ ಸ್ವಾತಂತ್ರ್ಯ ಮತ್ತು ರಕ್ಷಣೆ. ಮಕ್ಕಳಿಗೆ ನಾವು ಸ್ವಾತಂತ್ರ್ಯವನ್ನು ಕೊಡಬೇಕು. ಅವರಿಗೆ ನಾವು ಮಾತಾಡಲಿಕ್ಕೆ, ಅವರ ಅಭಿಪ್ರಾಯಗಳನ್ನು ಮಂಡಿಸಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಅವರನ್ನು ನಾವು ರಕ್ಷಣೆ ಮಾಡಬೇಕು. ಏಕೆಂತ ಹೇಳಿದರೆ ಪ್ರತಿಯೊಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮಗುವನ್ನು ನಾವು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಅದರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ಕೊಟ್ಟರೆ, ಬೆಲೆಯನ್ನು ಕೊಟ್ಟಾಗ ಆ ಮಗು ಏನಾಗುತ್ತೆ ಅಂದರೆ ಚೆನ್ನಾಗಿ ಬೆಳೆಯೋಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಮಕ್ಕಳ ಒಂದು ಅವರಿಗೆ ಮುಕ್ತ ಸ್ವಾತಂತ್ರ್ಯವನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದೆ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಂತ ಅದರ ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಸ್ವಾತಂತ್ರ್ಯ ಕೊಡಬೇಕು. ಅದರ ಭಾವನೆಗಳಿಗೆ ನಾವು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಆ ಮಗು ಚೆನ್ನಾಗಿ ಬೆಳೀಲಿಕ್ಕೆ, ಅದರ ಭಾವನೆಗಳ ಅರಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಅದರ ಭಾವನೆಗಳನ್ನು ಕಮರಿಸುವಂತಹ ಕೆಲಸವನ್ನು ಮಾಡಬೇಕು. ಇನ್ನು ಸರಳ ಜೀವನವನ್ನು ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಶಾಲೆ ಇರ್ಬೋದು, ಕುಟುಂಬ ಇವೆಲ್ಲವೂ ಸಹ ಪ್ರೇರಣೆಯನ್ನು ಕೊಡುತ್ತೆ. ಸರಳ ಜೀವನ ಉನ್ನತ ಚಿಂತನೆಗೆ ಮುಖ್ಯ ಗುರಿಯಾಗಿದೆ. ತುಂಬ ಲಕ್ಸುರಿ ಲೈಫ್ ಕೊಟ್ಟು ಮಕ್ಕಳನ್ನು ಕೆಟ್ಟದಾಗಿ ಹಿಡಿಯೋದಕ್ಕಿಂತಲೂ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ತೋರಿಸ್ತಕ್ಕಂಥ ಪ್ರೀತಿ, ಅದು ಬಹಳ ಪ್ರೀತಿ, ವಾತ್ಸಲ್ಯ, ಮಮತೆಯನ್ನು ಕೊಟ್ಟು ಮಾನಸಿಕ
ಗಾಂಧೀಜಿಯವರು ಇರ್ಬೋದು, ಅಂತಹ ಬುದ್ಧ ಇರ್ಬೋದು, ಬಸವಣ್ಣನಿರ್ಬೋದು, ಅಂಥವರ ಆದರ್ಶ ಜೀವನಗಳನ್ನು ನಾವು ಪರಿಚಯಿಸಿರೋ ಮೂಲಕ ಮಕ್ಕಳು ಸರಳ ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ಪೂರಕವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿಸಿದೆ. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟ್ ಅಂದರೆ, ಇಲ್ಲಿ ಮಕ್ಕಳನ್ನು ಪಾಲನೆ ಮಾಡ್ತಕ್ಕಂಥದ್ದು, ಪೋಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಹೊಣೆಗಾರಿಕೆಗಳನ್ನು ಈ ಒಂದು ಮಕ್ಕಳ ಹಕ್ಕುಗಳ ಪ್ರಾಮುಖ್ಯತೆ ಇದೆ. ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಮಕ್ಕಳನ್ನು ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು. ಚಿಕ್ಕ ವಯಸ್ಸಲ್ಲಿದ್ದಾಗ ಮಕ್ಕಳ ಲಾಲನೆ ಪಾಲನೆ ಬಹಳ ಮುಖ್ಯ. ಅದರ ನಂತರ ನಾವು ಅವರಿಗೆ ಒಂದು ಫ್ರೆಂಡ್ ಆಗಿ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಡಬೇಕು. ಯಾಕೆ ಮಕ್ಕಳು ದಾರಿ ತಪ್ತಾರೆ ಅಂದರೆ, ಪೋಷಕರ ಮಾರ್ಗದರ್ಶನ ಇಲ್ಲದೇ ಮಕ್ಕಳು ದಾರಿ ತಪ್ಪತಕ್ಕಂಥ ಸನ್ನಿವೇಶವನ್ನು ಆ ದಿಸೆಯಲ್ಲಿ ಮಕ್ಕಳಿಗೆ ನಾವು ಅವ್ರನ್ನ ಲಾಲನೆ ಪಾಲನೆ ಪೋಷಣೆ ಮಾಡಬೇಕು ಮೂಲಕ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು, ಮನಸ್ಥೈರ್ಯವನ್ನು ಕೊಟ್ಟು, ಒಳ್ಳೆಯ ಮೌಲ್ಯಗಳನ್ನು ಕಲಿಸಿದಾಗ ಆ ಮಕ್ಕಳು ಚೆನ್ನಾಗಿರಬೇಕು, ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಸಮಾಜ ಬಾಹ್ಯ ಕೃತ್ಯಗಳನ್ನು ಎಸಗಿ ಬಾಲಾಪರಾಧಿಗಳಾಗ್ತಕ್ಕಂತಹ ಅನೇಕ ಸನ್ನಿವೇಶಗಳನ್ನು ನೋಡ್ತೇವೆ. ಅಥವಾ ಭಿಕ್ಷಾಟನೆ ಮಾಡ್ತಕ್ಕಂಥದ್ದು, ಚಿಕ್ಕ ವಯಸ್ಸಿನಿಂದಲೇ ವೇಶ್ಯಾವಾಟಿಕೆಗೆ ಕೊಡ್ತಕ್ಕಂಥದ್ದು, ಮತ್ತು ಲೈಂಗಿಕ ಕೃತ್ಯಗಳನ್ನು ಎಸಗತಕ್ಕಂತಹ ಅನೇಕ ಸನ್ನಿವೇಶಗಳನ್ನು ನಾವು ಕಾಣ್ತೇವೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದರೆ, ಅವರ ಪಾಲನೆ ಪೋಷಣೆಯನ್ನು ನಾವು ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯ. ಇನ್ನು ಸುರಕ್ಷತೆಯ ಬದುಕು ಸಹ ಅಷ್ಟೇ ಮುಖ್ಯವಾಗುತ್ತೆ. ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗುವಿಗೂ ಸಹ ನಾನು ಸುಭದ್ರವಾಗಿದ್ದೀನಿ, ಸುರಕ್ಷತೆಯಿಂದ ಇದ್ದೀನಿ, ನನ್ನ ನೋಡ್ಕೊಳ್ಳಿಕ್ಕೆ ಅಪ್ಪ ಅಮ್ಮ ಇದ್ದಾರೆ, ನನ್ನ ನೋಡ್ಕೊಳ್ಳಿಕ್ಕೆ ಶಾಲೆಯಲ್ಲಿ ಟೀಚರ್ಸ್ ಇದ್ದಾರೆ, ಸಮಾಜದಲ್ಲಿ ವ್ಯಕ್ತಿಗಳಿದ್ದಾರೆ, ಸರ್ಕಾರ ಇದೆ ನನ್ನ ಸೆಕ್ಯೂರಿಟಿಗೆ ಅಂತಕ್ಕಂಥ ಒಂದು ಸೆಕ್ಯೂರಿಟಿ ಫೀಲಿಂಗ್ ಮಕ್ಕಳಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಆ ಭದ್ರತೆ ಕಾಡುತ್ತೆ. ನಾವು ನೋಡ್ತೀವಿ ಎಷ್ಟೋ ಜನ ಪಾಪ ತಂದೆ ತಾಯಿಗಳಿಂದ ಇರತಕ್ಕಂತಹ ಅನೇಕ ಮಕ್ಕಳನ್ನು ನೋಡಿದಾಗ ನಮಗೆ ಅನಿಸುತ್ತೆ ಆ ಮಕ್ಕಳ ವ್ಯಕ್ತಿತ್ವ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗೋದು. ಈಗ ನಾವು ನೋಡಿದ್ದೀವಿ, ಇತ್ತೀಚಿನ ಕಳೆದ 2 ವರ್ಷಗಳ ಹಿಂದೆ ಕೊರೋನಾದಂತಹ ಮಹಾಮಾರಿ ಅನೇಕ ತಂದೆ ತಾಯಿಗಳ ಜೀವವನ್ನು ಕಿತ್ಕೊಂಡು ಅನೇಕ ಮಕ್ಕಳು ಪಾಪ ತಪ್ಪಲಿಗಳಾಗಿ ಬೀದಿಗೆ ಬಂದಿರ್ತಕ್ಕಂಥ ಸ್ಥಿತಿಯನ್ನು ನೋಡಿದಾಗ ಗೊತ್ತಾಗುತ್ತೆ. ಅಂತಹ ಮಕ್ಕಳಲ್ಲಿ ಆ ಭದ್ರತೆ, ಅವರಿಗೆ ದಿನನಿತ್ಯದ 2 ತಿಂಗಳಿಗೆ ಬಟ್ಟೆಗೂ ಸಹ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ಬರ್ತಾ ಇದೆ. ಅಂತಹ ಮಕ್ಕಳು ಮಾನಸಿಕವಾಗಿ ಸುಸ್ಥಿರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರಲ್ಲಿ ಆ ಭದ್ರತೆ ಕಾಡುತ್ತೆ. ಹಾಗಾಗಿ ಅಂತಹ ಮಕ್ಕಳಿಗಿಂದ ನಾವು ನೋಡ್ಬೋದು, ಇವತ್ತು ಅನೇಕ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ದಾನಿಗಳಿರ್ಬೋದು ಆ ಮಕ್ಕಳನ್ನ ದತ್ತು ತಗೊಂಡು ಸಾಕ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ನಾವು ಇವತ್ತು ದಿನನಿತ್ಯ ನೋಡ್ತಾ ಇದ್ವಿ. ಹಾಗಾಗಿ ಮಕ್ಕಳನ್ನು ಅವರಿಗೆ ಒಂದು ಸುರಕ್ಷತೆಯ ಬದುಕನ್ನು ಒದಗಿಸಿಕೊಡ್ತಕ್ಕಂಥದ್ದು ಪೋಷಕರ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ, ಶಾಲೆಯ ಸರ್ಕಾರದ ಜವಾಬ್ದಾರಿ, ಎಲ್ಲರ ಹೊಣೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ, ಮಕ್ಕಳ ಹಕ್ಕುಗಳ ಪೋಷಣೆಯಲ್ಲಿ ಶಾಲೆಯ ಪಾತ್ರ ಬಹಳ ಮುಖ್ಯ. ಇಲ್ಲಿ ನಾವು ನೋಡ್ತೀವಿ, ಮಕ್ಕಳಿಗೆ ಸ್ಕೂಲ್ ಮನೆಯಲ್ಲೇ ಅಂತ ನಾವು ಹೇಳ್ತೀವಿ. ಪ್ರಾರಂಭದಲ್ಲಿ ತಾಯಿ ಮನೆಯಲ್ಲೂ ಆಗಿರ್ತಾಳೆ. ಆ ಮಗು 5 ವರ್ಷ 10 ತಿಂಗಳಾದಮೇಲೆ ಶಾಲೆಗೆ ಬರುತ್ತೆ. ಶಾಲೆಗೆ ಬಂದಮೇಲೆ ಕುಟುಂಬದಲ್ಲಿ ಸಿಗುವ ಒಂದು ಪ್ರೀತಿ, ವಾತ್ಸಲ್ಯ, ಮಮತೆ, ಭದ್ರತೆ ಇವನ್ನ ಶಾಲೆಯಲ್ಲಿ ಮಗು ನಿರೀಕ್ಷೆ ಮಾಡುತ್ತೆ. ಅದು ಸಿಗದೇ ಇದ್ದಾಗ ಆ ಮಗು ಶಾಲೆಯಿಂದ ಹೊರಗುಳಿಲಿಕ್ಕೆ ಇಷ್ಟಪಡುತ್ತೆ. ಅದಕ್ಕಾಗಿ ಶಾಲೆಯಲ್ಲಿ ಶಿಕ್ಷಕರು ಆ ಮಕ್ಕಳನ್ನು ಬಹಳ ಪ್ರೀತಿಯಿಂದ, ಮಮತೆ, ವಾತ್ಸಲ್ಯದಿಂದ ನೋಡಬೇಕಾಗುತ್ತೆ. ಇದು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ಪ್ರತಿಯೊಬ್ಬರ ಜವಾಬ್ದಾರಿ. ಹಾಗಾದರೆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವಲ್ಲಿ, ಪೋಷಣೆ ಮಾಡುವಲ್ಲಿ ಶಾಲೆ ಏನು ಕೆಲಸ ಮಾಡಬೇಕು ಅಂತ ಮೊದಲನೇದು ಮಾತಾಡಿದ್ರೆ, ಮಕ್ಕಳ ಹಕ್ಕುಗಳು ಯಾವ್ಯಾವ ಇದೆ, ನಮಗೆ ಏನೇನು ಶೋಷಣೆ ಆಗ್ತಿದೆ, ಅದ್ರ ವಿರುದ್ಧ ನಾವು ಹೇಗೆ ಸಿಡಿದೇಳ್ಬೋದು, ನಮಗೆ ಇರ್ತಕ್ಕಂಥ ಸರ್ಕಾರದ ಕಾನೂನುಗಳ ಅಡಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳೇನು, ಅದನ್ನು ನಾವು ಯಾವ ರೀತಿ ಪಡ್ತಾ
ಸಂಕಿರಣಗಳನ್ನು ಏರ್ಪಡಿಸ್ತಕ್ಕಂಥದ್ದು, ಇಂತಹ ಅನೇಕ ಪ್ರಬಂಧ ಸ್ಪರ್ಧೆಯನ್ನು ಮಾಡೋದು, ಚರ್ಚಾ ಸ್ಪರ್ಧೆ ಮಾಡೋದು, ಆಶುಭಾಷಣ ಸ್ಪರ್ಧೆ ಮಾಡ್ತಕ್ಕಂಥದ್ದು, ಇಂಥ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಶಾಲೆ ಮಕ್ಕಳಲ್ಲಿ ಈ ಒಂದು ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸ್ಕೋಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಶಾಲೆಯ ಜವಾಬ್ದಾರಿ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ನಾವು ನೋಡ್ತೇವೆ, ಸಂವಿಧಾನದ 45ನೇ ವಿಧಿಯಲ್ಲಿ ನಾವು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಪ್ರತಿಯೊಬ್ಬರೂ ಪಡೆಯಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದ ನಿಯಮ. ಅದಕ್ಕೋಸ್ಕರ ನಾವು ನೋಡ್ತೇವೆ ಸರ್ವ ಶಿಕ್ಷಾ ಅಭಿಯಾನವನ್ನು ಮಾಡಿದ್ರು. ಮತ್ತು ಪ್ರತಿಯೊಂದು ಮಗು ಶಾಲೆಗೆ ಸೇರಿ ಶಿಕ್ಷಣವನ್ನು ಪಡೆಯಬೇಕು ಅನ್ನುವ ದೃಷ್ಟಿಯಲ್ಲಿ ಸರ್ಕಾರ ಅನೇಕ ಕಾನೂನುಗಳನ್ನು ಮಾಡಿರ್ತಕ್ಕಂಥದ್ದು. ಹೊಸ ಶಿಕ್ಷಣ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಪ್ರತಿಯೊಂದು ಮಗುವೂ ಸಹ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಪಡಿಬೇಕು ಅಂತಕ್ಕಂಥ ನಿಯಮವನ್ನು ಆ ದಿಸೆಯಲ್ಲಿ ಆ ನಿಯಮ ಇದ್ದರೂ ಸಹ ಅನೇಕ ಮಕ್ಕಳು ಶಾಲೆಯಿಂದ ಹೊರಗುಳಿತಕ್ಕಂಥ ಎಷ್ಟೋ ಜನ ಪೋಷಕರಿಗೆ ಶಿಕ್ಷಣದ ಮಹತ್ವ ಗೊತ್ತಿದ್ದೇನೆ. ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಕೂಲಿ ಕೆಲಸಕ್ಕೆ ಹಚ್ಕೊಳ್ತಕ್ಕಂಥದ್ದು, ಮನೆ ಕೆಲಸಕ್ಕೆ ಹಚ್ಕೊಳ್ತಕ್ಕಂಥದ್ದು, ಶಾಲೆ ಬಿಡಿಸ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ನಾವು ಕಾಣ್ತೇವೆ. ಇಂತಹ ಶಾಲೆ ಬಿಟ್ಟ ಮಕ್ಕಳನ್ನು ಪುನಃ ಶಾಲೆಗೆ ಕರೆದು ತರುವಂತಹ ಕೆಲಸ ಇವತ್ತು ನಡೆಯಬೇಕಾಗಿದೆ. ಆ ದಿಸೆಯಲ್ಲಿ ಇವತ್ತು ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಪೋಷಕರಿರ್ಬೋದು, ಸರ್ಕಾರ, ಅದರಲ್ಲೂ ರಾಜ್ಯ ಸರ್ಕಾರ, ಶಿಕ್ಷಣ ಇಲಾಖೆ ಶಾಲೆ ಪ್ರತಿಯೊಂದು ಮಗು ಶಾಲೆಯಿಂದ ಹೊರಗುಳಿಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಒಂದು ಜನಗಣತಿಯ ಮೂಲಕ ಶಾಲೆ ಬಿಟ್ಟ ಮಕ್ಕಳನ್ನು ಗುರುತಿಸಿ ಪುನಃ ಶಾಲೆಗೆ ಕರೆತರುವಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದು ಬಹಳ ಮೆಚ್ಚುಗೆಯ ಒಂದು ಕೆಲಸ. ಹಾಗಾಗಿ ಶಾಲೆಯಿಂದ ಹೊರಗುಳಿದಂತಹ ಮಕ್ಕಳನ್ನು ಪುನಃ ಶಾಲೆಗೆ ಕರೆತಂದು ಅವರಿಗೆ ಶಿಕ್ಷಣವನ್ನು ಕೊಡಿಸ್ತಕ್ಕಂಥ ಹೊಣೆಗಾರಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಶಿಕ್ಷಕರ ಪಾತ್ರ ಮತ್ತು ಶಿಕ್ಷಣ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಪೌಷ್ಟಿಕ ಆಹಾರವನ್ನು ಕೊಡ್ತಾರೆ. ನಾವು ನೋಡ್ತೇವೆ ಎಷ್ಟೋ ಮಕ್ಕಳು ಪಾಪ ನಮ್ಮ ದೇಶದಲ್ಲಿ ಪೌಷ್ಟಿಕ ಆಹಾರದ ಕೊರತೆಯಿಂದಾಗಿ ಎಷ್ಟೋ ಮಕ್ಕಳು ಇವತ್ತು ಅಂಗವಿಕಲರಾಗಿರ್ತಕ್ಕಂಥದ್ದು, ಅಥವಾ ಕೈಕಾಲು ಸಣ್ಣ ಹೊಟ್ಟೆ ಮಣ್ಣ ಆಗಿರ್ತಕ್ಕಂಥದ್ದು, ಅಥವಾ ಅನೇಕ ಚಿಕ್ಕ ವಯಸ್ಸಿನಲ್ಲಿಯೇ ಒಂದು ಪೌಷ್ಟಿಕ ಖೀನತೆಗೊಳಗಾಗಿ ಅನೇಕ ರೋಗಗಳನ್ನು ಕಾಯಿಲೆಗಳನ್ನು ಎದುರಿಸ್ತಕ್ಕಂತಹ ಸ್ಥಿತಿಯನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರ ಇವತ್ತು ಪ್ರತಿಯೊಂದು ಒಂದು ರೀತಿಯಲ್ಲಿ ಸರ್ಕಾರ, ರಾಜ್ಯ ಸರ್ಕಾರ ಏನು ಮಾಡ್ತಿದೆ, ಗರ್ಭಿಣಿಯರಿಗೆ ಒಂದು ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದು, ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ, ಇನ್ನು ಹುಟ್ಟಿದಂಥ ಮಕ್ಕಳಿಗೆ ಅವರಿಗೆ ಪೋಷಕ ಆಹಾರಗಳನ್ನು ಕೊಡ್ತಕ್ಕಂಥದ್ದು, ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಇವತ್ತಿಗೂ ಸಹ ಅವರಿಗೆ ದವಸ ಧಾನ್ಯ ತಂದು ಕೊಡ್ತಕ್ಕಂಥದ್ದು. ಮೊದಲು ಬಿಸಿ ಊಟ ಯೋಜನೆ ಕೊಡ್ತಾಯಿದ್ರು. ಈ ಕೊರೋನಾ ಬಂದ ಮೇಲೆ ಅವರಿಗೆ ಕೆಲವು ದವಸ ಧಾನ್ಯಗಳನ್ನು ನೀಡೋದ್ರ ಮೂಲಕ ಅವರ ಪೌಷ್ಟಿಕತೆಯನ್ನು ಸರಿ ಮಾಡುವಂತಹ, ತುಂಬುವಂತಹ ಕೆಲಸವನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇನ್ನು ಬಡ ಮಕ್ಕಳಿಗೆ, ಬಡ ಕುಟುಂಬದವರಿಗೆ BPL ಕಾರ್ಡ್ ಮೂಲಕ ಉಚಿತವಾದ ದವಸ ಧಾನ್ಯಗಳನ್ನು ನೀಡ್ತಕ್ಕಂಥ ಸೌಲಭ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದರ ಮೂಲಕ ಅಪೌಷ್ಟಿಕತೆಯನ್ನು ತಡೆಗಟ್ಟುವಂತಹ ಕೆಲಸವು ಇವತ್ತು ಪ್ರಾಮಾಣಿಕವಾಗಿ ನಡೀತಾ ಇದೆ. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ, ಈಗ ಅನೇಕ ಮಕ್ಕಳು ಶಾಲೆಯಲ್ಲಿ ಹೋಗ್ತಿರ್ತಾರೆ. ಅಂಥ ಮಕ್ಕಳನ್ನು ಕರ್ಕೊಂಡು ಶಾಲೆಗೆ ಸೇರಿಸ್ಬಿಟ್ಟು ಅವರಿಗೆ ಒಂದು ಸೇತು ಬಂಧ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಂದರೆ ಅವರು ಹಿಂದಿನ ಶಾಲೆಯಲ್ಲಿ ಓದಿದಂಥ ವಿಷಯಗಳನ್ನು ತಗೊಂಡು ಅವರಿಗೆ ಹೇಳೋದ್ರ ಮೂಲಕ ಒಂದು ಈ ಸೇತು ಬಂಧ ಕಾರ್ಯಕ್ರಮ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಮಗು ಪುನಃ ಶಾಲೆಗೆ ಓಡಿ ಬರುವಂತೆ ಮಾಡುವಲ್ಲಿ ಈ ಸೇತು ಬಂಧದ ಒಂದು ಕಾರ್ಯ ಇವತ್ತು ಚೆನ್ನಾಗಿ ನಡೀತಾ ಇದೆ. ಇನ್ನು ವಾಕ್ ಸ್ವಾತಂತ್ರ್ಯ ಇದು ಬಹಳ ಮುಖ್ಯ. ನಾವು ನೋಡ್ತೇವೆ, ಇದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ನಿಯಮ. ಅಂದರೆ ಪ್ರತಿಯೊಂದು ಮಗು ಸಹ ಅದರ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅದಕ್ಕೆ ಸ್ವಾತಂತ್ರ್ಯ. ಆ
ಪೋಷಕರು ಬೆಂಬಲಿಸಬೇಕು, ಪ್ರೋತ್ಸಾಹಿಸಿ. ಆಗ ಮಗುವಿಗೆ ಏನಾಗುತ್ತೆ, ಐಡೆಂಟಿಫಿಕೇಶನ್ ಅಂತಕ್ಕಂಥದ್ದು ಆಗ್ತವೆ. ಅಪ್ಪ ಅಮ್ಮ ನನ್ನ ಗುರುತಿಸ್ತಾರೆ. ಅದೇ ರೀತಿ ಶಾಲೆಯಲ್ಲೂ ಸಹ ಅಷ್ಟೇ, ಮಕ್ಕಳು ತಪ್ಪು ಉತ್ತರ ಹೇಳಿದ್ರು ಒಂದು ಮಾತ್ರಕ್ಕೆ ಕುತ್ಕೊ ನೀನು ಅಂದ್ಬಿಟ್ಟು ಬೇಡ, ಆಯಿತು ಹೇಳಪ್ಪ ನೀವು ಸರಿ ಮಾಡ್ಕೊಂಡು ಇಟ್ಕೊ ಈ ಥರ ಉತ್ತರ ಅಂತೇಳಿ ಅವರು ನಿಂತಿರ್ತಿದ್ರೆ ಆ ಮಕ್ಕಳು ಚೆನ್ನಾಗಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮಗು ವ್ಯಕ್ತಪಡಿಸುವ ಅಭಿಪ್ರಾಯಗಳನ್ನು ಅದಕ್ಕೆ ಮನ್ನಣೆಯನ್ನು ಕೊಟ್ಟು ನಾವು ಚೆನ್ನಾಗಿ ಬೆಳೆಸ್ತಕ್ಕಂಥ ಕೆಲಸವನ್ನು ಶಿಕ್ಷಕರು ಇಲ್ಲಿ ಮಾಡ್ತಾರೆ. ಇನ್ನು ಮಕ್ಕಳ ವಿಚಾರಗಳಿಗೆ ಅವನ್ನ ನಾವು ಗೌರವಿಸಬೇಕು. ಯಾವುದೇ ಒಂದು ಕೆಲಸ ಚೆನ್ನಾಗಿ ಮಾಡ್ಕೊಂಡ್ಬಂದರೆ ಆ ಮಗುವನ್ನು ನಾವು ಪ್ರಶಂಸೆ ಮಾಡಬೇಕು, ಹೊಗಳಬೇಕು, ಬೆಳೀತಾರೆ. ಆಗೇನಾಗುತ್ತೆ, ಆ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಮಾಡಬೇಕು, ನನ್ನ ಶಿಕ್ಷಕರು ಗುರುತಿಸ್ತಾರೆ, ಎಲ್ಲರೂ ಇದ್ದಾರೆ, ನನ್ನ ಗೆಳೆಯರು ಗುರುತಿಸ್ತಾರೆ ಅಂತ ಹೇಳಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಆ ಮಗುವಿಗೆ ಸಾಧ್ಯ. ಅದಕ್ಕೋಸ್ಕರ ಶಿಕ್ಷಕರ ಪಾತ್ರ ಏನಿದೆಯಲ್ಲ ಶಾಲೆಯಲ್ಲಿ, ಮಕ್ಕಳನ್ನು ಚೆನ್ನಾಗಿ ಅವರ ವ್ಯಕ್ತಿತ್ವವನ್ನು ಅರಳಿಸೋದ್ರಲ್ಲಿ ಶಿಕ್ಷಕರು ಕೊಡುವಂತಹ ಒಂದು ಸಲಹೆ, ಸೂಚನೆ, ಮಾರ್ಗದರ್ಶನ, ತೋರಿಸುವಂಥ ಪ್ರೀತಿ, ವಾತ್ಸಲ್ಯ, ಮಮತೆ ಮತ್ತು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥ ಭಾವನೆ ಇವು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಮಕ್ಕಳ ವಿಚಾರಗಳನ್ನು ಗೌರವಿಸ್ತಕ್ಕಂಥ, ಮನ್ನಿಸ್ತಕ್ಕಂಥ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ. ಇನ್ನು ಸ್ವತಂತ್ರ ಕಲಿಕೆಗೆ ಅವಕಾಶ ನೋಡ್ತೇವೆ. ಇವತ್ತು ಎಷ್ಟೋ ಕಾನ್ವೆಂಟ್ಗಳಲ್ಲಿ ಮಕ್ಕಳ ಸ್ವತಂತ್ರ ಕಲಿಕೆಗೆ ಅವಕಾಶವೂ ಇಲ್ಲ. ಟೀಚರ್ಸ್ ಬರಲಿರ್ತಕ್ಕಂಥ ಆನ್ಸರನ್ನೇ ಮಗು ಬೇರೆ ಮಾಡ್ಕೊಂಡು ಬರೆದು ಮಾತ್ರ ಮಾರ್ಕ್ಸ್ ಕೊಡ್ತಾರೆ ಟೀಚರು. ಹಂಗಲ್ಲ, ಮಕ್ಕಳಿಗೆ ಅವ್ರ ಸ್ವಂತ ವಾಕ್ಯದಲ್ಲಿ ವಿಷಯಗಳನ್ನ ಮಂಡಿಸಲಿಕ್ಕೆ ಅವಕಾಶ. ಇದು ಬಹಳ ಮುಖ್ಯವಾಗುತ್ತೆ. ಏಕೆಂತ ಹೇಳಿದರೆ ಅದಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆ ಮಕ್ಕಳು ತಮ್ಮ ಭಾವನೆಗಳನ್ನು, ಉತ್ತರಗಳನ್ನು ಸ್ವತಂತ್ರವಾಗಿ ಕಲಿತು ಅಭಿವ್ಯಕ್ತಪಡಿಸ್ತಕ್ಕಂತಹ ಒಂದು ಅವಕಾಶವನ್ನು ಕೊಡ್ತೀವಿ. ಅದು ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಭಾಷೆ ಇರ್ಬೋದು, ಅಂತಹ ಒಂದು ವಿಷಯಗಳಲ್ಲಿ ಆ ಮಗುವಿಗೆ ಏನು ಮಾಡಬೇಕಂದ್ರೆ ವಿಜ್ಞಾನದ ವಿಷಯಗಳನ್ನು ತಿಳಿಸ್ಬಿಟ್ಟು ಅದು ಏನಾದರೂ ಕಂಡುಹಿಡಿಯಲಿಕ್ಕೆ ಪ್ರೋತ್ಸಾಹಿಸಿ ಅದರ ಬೆನ್ನು ತಟ್ಟುವಂಥ ಕೆಲಸವನ್ನು ನಾವು ಮಾಡಿದಾಗ ಏನಾಗುತ್ತೆ, ಆ ಮಗು ಸರಿಯಾದ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸ್ವತಂತ್ರ ಕಲಿಕೆಗೆ ಅವಕಾಶ ಕೊಡಬೇಕೇ ಹೊರತು ಬಯಾಟ್ ಮಾಡೋಕ್ಕೆ ಅವಕಾಶ, ಕಂಠಪಾಠ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರದು. ನೆಕ್ಸ್ಟ್, ಸ್ವತಂತ್ರ ವ್ಯಕ್ತಿ ಗೌರವ. ಇದು ಬಹಳ ಮುಖ್ಯ. ಇಂಡಿವಿಜುವಲ್ ರೆಸ್ಪೆಕ್ಟ್ ಅಂತಕ್ಕಂಥದ್ದೇನಿಲ್ಲ, ಅದು ಬಹಳ ಮುಖ್ಯ. ನಾವು ಹೇಗೆ ಮಕ್ಕಳನ್ನು ಮಾತಾಡಿಸ್ತೀವಿ, ಗೌರವಿಸ್ತೀವಿ, ಆ ಥರ ಮಕ್ಕಳು ನಮ್ಮನ್ನು ಪ್ರೀತಿಸ್ತಾರೆ. ಹಾಗಾಗಿ ಮಕ್ಕಳನ್ನು ಅನ್ವರ್ಥ ನಾಮಗಳಿಂದ ಕರೆಯೋದು, ಐ ಕುಂಟ ನೀನೆ ದ್ವಾರ, ಐ ಕುಳ್ಳ ನೀನೆ ದ್ವಾರ ಅಂತ ಹೇಳೋದು, ಈ ಥರ ಮಾಡ್ತಾರೆ. ಪ್ರತಿಯೊಂದು ಮಗುವಿಗೂ ಗೌರವವನ್ನು ಕೊಟ್ಟು ಎಸ್ ಯು ಸ್ಟ್ಯಾಂಡ್ ನೀನು ಕೊಡ್ತಾರೆ. ನಾವು ವೆರಿ ಗುಡ್, ಕೀಪ್ ಇಟ್ ಅಪ್ ಅಂತ ನಾವು ಹೇಳ್ತಾ ಹೋದ್ರೆ ಏನಾಗ್ತಂದರೆ ಆ ಮಗು ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ. ಹಾಗಾಗಿ ಪ್ರತಿಯೊಂದು ಮಗುವಿನ ವೈಯಕ್ತಿಕತೆಗೆ ನಾವು ಗೌರವವನ್ನು, ಬೆಲೆಯನ್ನು ಕೊಡಬೇಕು. ಇದು ಶಾಲೆಯ ಶಿಕ್ಷಕರು ಮಾಡತಕ್ಕಂಥ ದೊಡ್ಡ ಕೆಲಸ. ಇನ್ನು ಸಮಾನ ಕಲಿಕೆ, ಇದು ಬಹಳ ಮುಖ್ಯ. ಇಲ್ಲಿ ಒಂದು ಶಾಲೆ ಅಂತ ಹೇಳಿದರೆ ಜಾಣರಿರ್ತಾರೆ, ಅತಿ ಪ್ರತಿಭಾವಂತರಿರ್ತಾರೆ, ಸಾಮಾನ್ಯ ಬುದ್ಧಿಶಕ್ತಿಯುಳ್ಳ ಮಕ್ಕಳಿರ್ತಾರೆ, ದೊಡ್ಡ ಮಕ್ಕಳು ಇರ್ತಾರೆ. ಇಂಥ ಮಕ್ಕಳಿಗೆ ನಾವು ಅವರವರ ವೇಗದಲ್ಲಿ ಕಲಿಯಲಿಕ್ಕೆ ಸಮಾನ ಕಲಿಕೆಗೆ ಅವಕಾಶವನ್ನು ಮಾಡ್ತಾರೆ. ಅದನ್ನು ಬಿಟ್ಟು ಜಾಣರನ್ನೆಲ್ಲ ಒಂದು ಸೆಕ್ಷನ್ ಮಾಡೋದು, ದಡ್ಡರನ್ನ ಒಂದು ಸೆಕ್ಷನ್ ಮಾಡೋದು, ಜಾಣರನ್ನ ಕೂರಿಸ್ಕೊಳ್ಳೋದು, ಅವ್ರಿಗೆ ಮಾತ್ರ ಪಾಠ ಹೇಳೋದು, ದಡ್ಡರಿಗೆ ಹೋಗ ನೀನೇನೋ ಬರೀತಿ ಹಿಂದ್ಗಡೆ ಕುತ್ಕೋಗೋ ಅಂತ ಹೇಳ್ಕೊಳ್ಳೋದು, ಈ ಥರ ಮಾಡೋದು. ಆ ಮಕ್ಕಳಲ್ಲಿ ಎಲ್ಲರೂ ಸಮಾನವಾಗಿ ಗೌರವಿಸಬೇಕು. ಮತ್ತು ಹಿಂದುಳಿದಂಥ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸ್ಬಿಟ್ಟು ಅದು ಕಲೀಲಿಕ್ಕೆ ಮುಂದೆ ಬರೋ ರೀತಿಯಲ್ಲಿ ಉತ್ಸಾಹವನ್ನು ಕೊಡಬೇಕು. ಜಾಣ ಮಕ್ಕಳಿಗೆ ಒಬ್ಬೊಬ್ಬರು ದೊಡ್ಡ ಮಕ್ಕಳು ಟ್ಯಾಪ್ ಮಾಡಿ ಊಟ ನೀನು ಇವ್ರಿಗೂ ಹೇಳ್ಕೊಡಪ್ಪ ಅಂತ ಹೇಳಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಆ ಮಗುವಿಗೆ ಆತ್ಮವಿಶ್ವಾಸ ಬರುತ್ತೆ, ಕಲೀಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಶಿಕ್ಷಕ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳು ಇವುಗಳನ್ನೆಲ್ಲ ಚೆನ್ನಾಗಿ ತಿಳಿಸಿದ್ದಾರೆ. ಇನ್ನು ಆಟ, ಪಾಠ ಮತ್ತು ಮನೋರಂಜನೆಯನ್ನು ನೀಡ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಬರೀ ಮಗು 100
ಅಂಕ ಗಳಿಸೋದು ಮುಖ್ಯ ಅಲ್ಲ. ಅಂಕಗಳ ಜೊತೆಗೆ ಅಂಕೆಯಲ್ಲಿರಲಿಕ್ಕೆ ಆಟನೂ ಮುಖ್ಯ ಮತ್ತು ಮನರಂಜನೆ ಬಹಳ ಮುಖ್ಯ. ಓದುವ ವಿಷಯಗಳ ಜೊತೆಗೆ ಆ ಮಗುವಿಗೆ ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡೆಗಳ ಮೂಲಕ ಮನರಂಜನೆಯನ್ನು ಕೊಡುತ್ತೆ. ಇದರಿಂದ ಏನಾಗುತ್ತೆ, ಆ ಮಗುವಿನ ಮಾನಸಿಕ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಕೇವಲ ದೈಹಿಕ ವಿಷಯಗಳಿಗೆ ಮಾತ್ರ ಕೆಲವು ಮಕ್ಕಳಿಗೆ ಬರೀ ಆಟದಲ್ಲೇ ಇರ್ತಾರೆ, ಪಾಠ ಮಾಡ್ತಾರೆ. ಅಥವಾ ಕೆಲವು ಮಕ್ಕಳು ಬರೀ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಓದೋದ್ರೆ, ಕೆಲವು ಓದೋದ್ರಲ್ಲಿ ಮಾತ್ರ ನೋಡ್ಕೊಂಡು ತೆಗಿತಾರೆ, ಒಂಚೂರು ಆಟ ಆಡೋಕ್ಕೆ ಬರಲ್ಲ, ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಭಾಗವಹಿಸ್ತಾರೆ. ಈ ಥರ ಎಲ್ಲ ಮಗು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ರೀತಿಯಲ್ಲಿ ಶಾಲೆಯಲ್ಲಿ ಒಂದು ಸಕ್ರಿಯವಾದ ಪಾತ್ರವನ್ನು ನಿರ್ವಹಿಸೋ ರೀತಿಯಲ್ಲಿ ಮಕ್ಕಳಿಗೆ ಅವಕಾಶವನ್ನು ಕೊಟ್ಟಾಗ ಕ್ರೀಡೆಯಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ, ಮನರಂಜನೆಯಿಂದ ಮಗು ತೊಡಗಿಸ್ಕೊಂಡು ತನ್ನಂತ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಇದು ಮುಖ್ಯವಾಗುತ್ತೆ. ಇನ್ನು ನಿಂದಿಸಬಾರ್ದು ಮಕ್ಕಳನ್ನು. ನಾವು ಹೇಳ್ತೀವಿ, ನಿಂದ ಕರೆಯಬೇಕಯ್ಯ ಸೇರಿಯೊಳಗಣ ಅಂದೇ ಅಂತ. ನಿಂದ ಕರೀತಾರೆ ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೋಬೋದು ಅನ್ನೋದು ದೊಡ್ಡ ಮಾತು. ಆದರೆ ಚಿಕ್ಕ ಮಕ್ಕಳ ವಿಷಯದಲ್ಲಿ ಅವರನ್ನು ನಾವು ನಿಂದನೆ ಮಾಡಬಾರ್ದು. ನೀ ದಡ್ಡ ಹೋಗಿ ಕುತ್ಕೋ, ನಿನಗೆ ಓದಕ್ಕೆ ಕುತ್ಕೊಳ್ಳ ಅಂತ ಹೇಳಿದ್ರು ಯಾವ ನ್ಯಾಯ? ಅವ್ರನ್ನ ನಿಂದಿಸಬಾರ್ದು, ಮಕ್ಕಳನ್ನು ಬೈಬಾರ್ದು, ಹೊಡಿಬಾರ್ದು, ಅವ್ರನ್ನ ಯಾವಾಗ ತೆಗಳಬಾರ್ದು. ಅದು ಮಾಡಿರುವ ಒಂದು ಸಣ್ಣ ಕೆಲಸವನ್ನು ನಾವು ಸಹ ಪ್ರೋತ್ಸಾಹಿಸಬೇಕು, ಪ್ರಶಂಸಿಸಬೇಕು. ಕೀಪ್ ಇಟ್ ಅಪ್, ವೆರಿ ಗುಡ್ ಅಂತ ಹೇಳಿ ಕ್ಲಾಪ್ಸ್ ಹೊಡಿಸೋದ್ರ ಮೂಲಕ ಆ ಮಕ್ಕಳಿಗೆ ಪ್ರೋತ್ಸಾಹಿಸೋದ್ರ ಮೂಲಕ ಆ ಮಗು ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಕೊಡುತ್ತೆ. ಹಾಗಾಗಿ ನಾವು ನೋಡ್ತೀವಿ, ಎಷ್ಟೋ ಜನ ಮಾಸ್ಟರ್ಗಳು ನಿಂದಿಸಿರೋದ್ರಿಂದ ಎಷ್ಟೋ ಮಕ್ಕಳು ಶಾಲೆಯನ್ನೇ ಬಿಟ್ಟು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿರ್ತಕ್ಕಂಥ ಸನ್ನಿವೇಶಗಳಿವೆ. ಅದೇ ರೀತಿಯಲ್ಲಿ ಗುರುಗಳು ಕೊಟ್ಟಂತಹ ಕೆಲವು ಪ್ರೋತ್ಸಾಹದಿಂದ, ನೀವು ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನೇ ನೋಡಿ, ಆ ಗುರುಗಳು ಅವರಿಗೆ ಕೊಟ್ಟಂಥ ಅಂಬೇಡ್ಕರ್ಗೆ ಅವರಿಗೆ ಕೊಟ್ಟಂಥ ಪ್ರೋತ್ಸಾಹದಿಂದ ಅವರು ರಾಷ್ಟ್ರಮಟ್ಟದ ಅಲ್ಲ, ಇಡೀ ವಿಶ್ವಮಟ್ಟದ ನಾಯಕರಾಗಿ ಬೆಳೆಯೋದಕ್ಕೆ ಅವಕಾಶ. ಆದ್ದರಿಂದ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಅವರ ಘನತೆಯನ್ನು, ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಶಿಕ್ಷಕರಿಂದ, ಶಾಲೆಯಿಂದ ಇನ್ನು ಸರ್ವತೋಮುಖವಾಗಿರ್ತಕ್ಕಂಥ ಒಂದು ಪ್ರಾರಂಭ. ಏಕೆಂದರೆ ಶಿಕ್ಷಣದ ಮುಖ್ಯ ಕೆಲಸ ಅಂದರೆ ಮಕ್ಕಳ ಸರ್ವಾಂಗೀಣ ಪ್ರಗತಿಯ ಶಿಕ್ಷಣದ ಮುಖ್ಯ ಗುರಿ. ಇಲ್ಲಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ. ಪಠ್ಯ ವಿಷಯಗಳನ್ನು ಓದುವ ಮೂಲಕ ಅವರ ಮಾನಸಿಕ ಬೆಳವಣಿಗೆ ಆಗುತ್ತೆ, ಕ್ರೀಡೆಗಳ ಬೆಳವಣಿಗೆ, ದೈಹಿಕ ಬೆಳವಣಿಗೆ ಆಗುತ್ತೆ. ಕೆಲವು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಅವರ ಉದ್ವೇಗಗಳನ್ನು, ಸಂವೇಗಗಳನ್ನು ಯಾವ ರೀತಿ ನಿಯಂತ್ರಿಸ್ಕೋಬೇಕು ಅಂತಕ್ಕಂಥದ್ದು ಬರುತ್ತೆ. ಆ ರೀತಿಯಲ್ಲಿ ಸರ್ವಾಂಗೀಣ ಪ್ರಗತಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ರಕ್ಷಣಾ ಆಯೋಗ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ರೈಟ್ಸ್ ಅಂತ ಮಕ್ಕಳ ಹಕ್ಕುಗಳನ್ನು ರಾಷ್ಟ್ರ ಮಟ್ಟದಲ್ಲಿ ರಕ್ಷಣೆ ಮಾಡಲಿಕ್ಕೆ ಒಂದು ಆಯೋಗವನ್ನು ರಚಿಸಿಕೊಂಡಿದೆ. ಮಾನವ ಹಕ್ಕುಗಳ ಆಯೋಗ ಏನಿದೆಯಲ್ಲ ರಾಷ್ಟ್ರ ಮಟ್ಟದಲ್ಲಿ, ಅದೇ ರೀತಿಯಲ್ಲಿ ಇದು ಮಕ್ಕಳ ಹಕ್ಕುಗಳ ಆಯೋಗ 2009 ಜುಲೈಯಲ್ಲಿ ಇದು ಇದ್ರ ಮುಖ್ಯ ಉದ್ದೇಶ ಏನೆಂದರೆ ಮಕ್ಕಳಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥದ್ದು ಒಂದು. ಇನ್ನು ಮಕ್ಕಳ ಮೇಲೆ ಏನಾದರೂ ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆ, ಕ್ರೌರ್ಯ, ಚಿತ್ರಹಿಂಸೆ ಇಂಥವನ್ನೆಲ್ಲ ವಿರುದ್ಧ ಸಿಡಿದೇಳಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಆಯೋಗ ಬೇಕಾಗುತ್ತದೆ. ಇದರ ಕಾರ್ಯಗಳೇನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ಕಾನೂನು ಪರಿಶೀಲನೆ ಮತ್ತು ಅವುಗಳನ್ನು ಜಾರಿಗೆ ತಂದಿದ್ದಾರೆ ಅಂತಕ್ಕಂಥದ್ದು. ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅವರಿಗೆ ಅನೇಕ ಸೌಲಭ್ಯಗಳನ್ನು ನಾವು ಕುಟುಂಬದಲ್ಲಿ ಕೊಡಬೇಕು, ಶಾಲೆಯಲ್ಲಿ ಕೊಡಬೇಕು, ಸಮಾಜದಲ್ಲಿ ಕೊಡಬೇಕು, ಸರ್ಕಾರದಿಂದ ಕೊಡಬೇಕು.
ಆಗ ಈ ಆಯೋಗದವರನ್ನು ಕಾನೂನು ಪರಿಶೀಲನೆ ಮಾಡಿಬಿಟ್ಟು ಏನೇನು ಸೌಲಭ್ಯಗಳು ಇವ್ರಿಗೆ ಸಿಕ್ಕಿಲ್ಲ, ಏನು ಕೊಡಿಸ್ಬೋದು ಅಂತ ಹೇಳಿ ಕೊಡಿಸ್ತಕ್ಕಂಥ ಕೆಲಸವನ್ನು ಈ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಹಕ್ಕು ಈಗಾಗಲೇ ಮಾಡ್ತಕ್ಕಂಥ ಮಾಡಿ. ಇನ್ನು ಈ ಮಕ್ಕಳ ಹಕ್ಕುಗಳ ಒಂದು ರಾಷ್ಟ್ರೀಯ ರಕ್ಷಣಾ ಕಾಯ್ದೆ ಅಂತಕ್ಕಂಥದ್ದು ಮಕ್ಕಳ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಅನೇಕ ಸಂಘ ಸಂಸ್ಥೆಗಳಿಗೆ ಅನೇಕ ಒಂದು ಅದು ಹಾಸ್ಟೆಲ್ ಇರ್ಬೋದು, ಬೋರ್ಡಿಂಗ್ ಸ್ಕೂಲ್ ಇರ್ಬೋದು, ಇಂಥವುಗಳೆಲ್ಲ ವಿಸಿಟ್ ಕೊಟ್ಟು ಎಲ್ಲೆಲ್ಲಿ ಮಕ್ಕಳ ಹಕ್ಕುಗಳ ಶೋಷಣೆ ಆಗ್ತಾ ಇದೆ, ಎಲ್ಲೆಲ್ಲಿ ಸೌಲಭ್ಯಗಳು ಚೆನ್ನಾಗಿ ಸಿಗ್ತಿದೆ ಅಂತಕ್ಕಂಥದ್ದನ್ನ ಅವರು ವರದಿ ಮಾಡ್ತಾರೆ. ಅದು 3 ತಿಂಗಳಿಗೆ ಒಂದ್ಸರಿ ಮಾಡ್ಬೋದು, ವರ್ಷಕ್ಕೊಂದ್ಸರಿ ಮಾಡ್ಬೋದು, 6 ತಿಂಗಳಿಗೆ ಒಂದ್ಸರಿ ಮಾಡ್ಬೋದು. ಇಂತಹ ಸೌಲಭ್ಯಗಳು ಇರ್ತಕ್ಕಂಥದ್ದು ನಾವು ಮಾಡ್ತೇವೆ. ಹಾಗಾಗಿ ಇಲ್ಲಿ ಮಕ್ಕಳ ಹಕ್ಕುಗಳನ್ನು ಕುರಿತಂಥದ್ದು ಸರ್ಕಾರಕ್ಕೆ ಒಂದು ವರದಿಯನ್ನು ನೀಡ್ತಕ್ಕಂಥ ಹಕ್ಕು ಇವರಿಗೆ. ಇನ್ನು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂದರೆ ಈಗ ಏನೆಲ್ಲ ಹಕ್ಕುಗಳನ್ನು ಸರ್ಕಾರದಿಂದ ಕೊಟ್ಟಿದೆ, ಆ ಹಕ್ಕುಗಳು ಸೌಲಭ್ಯಗಳು ಕೊಡೋದರಲ್ಲಿ ಮಕ್ಕಳಿಗೆ ಯಾರಾದರೂ ಕೊರತೆ ಮಾಡಿದರೆ ಕೊಡಲಿಲ್ಲ ಅಂತಂದರೆ ಅವ್ರಿಗೆ ಶಿಸ್ತಿನ ಕ್ರಮ ಕೈಗೊಳ್ಳೋದಕ್ಕೆ ಈ ಆಯೋಗಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಹಕ್ಕು ಬೆಂಬಲ ಇರ್ತಕ್ಕಂಥ ನಾವು. ಹಾಗಾಗಿ ಈ ಮಕ್ಕಳ ಹಕ್ಕುಗಳ ಒಂದು ರಕ್ಷಣೆಯ ಪಾತ್ರ ಇಲ್ಲಿ ಬಹಳ ಮುಖ್ಯ. ಇನ್ನು ಕೋಮುಗಲಭೆ, ಹಿಂಸಾಚಾರ, ಚಿತ್ರಹಿಂಸೆ, ಲೈಂಗಿಕ ಅಪಹರಣ ಅಥವಾ ಭಿಕ್ಷಾಟನೆ, ವೇಶ್ಯಾವೃತ್ತಿ, ಬಾಲಾಪರಾಧ, ಲೈಂಗಿಕ ಕೃತ್ಯಗಳನ್ನು ಎಸಗತಕ್ಕಂಥದ್ದು, ಮಕ್ಕಳ ಅಪಹರಣ ಇರ್ಬೋದು, ಇಂಥ ಅನೇಕ ಕೆಲಸಗಳಲ್ಲಿ ದಂಧೆಗಳಲ್ಲಿ ತೊಡಗಿದ್ರೆ ಅಂಥವರ ವಿರುದ್ಧ ಕಾನೂನಿನ ಕ್ರಮ ತಗೊಂಡು ಸರ್ಕಾರಕ್ಕೆ ದೂರು ಕೊಡುವಂಥ ಅಧಿಕಾರ ಈ ಆಯೋಗಕ್ಕೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ಇನ್ನು ಕೌಟುಂಬಿಕ ಹಿಂಸೆ, ಶೋಷಣೆ ಇದೆಲ್ಲ ಇದ್ದರೆ ಕಾನೂನಿನ ಮೊರೆ ಹೋಗ್ತಕ್ಕಂಥ ಒಂದು ಅವಕಾಶ ಮಕ್ಕಳಿಗೆ ಇರ್ತಕ್ಕಂಥ. ಅನೇಕ ತಂದೆ ತಾಯಿಗಳು ಮಕ್ಕಳಿಗೆ ಕೊಡುವ ಸೌಲಭ್ಯಗಳಲ್ಲಿ, ಮಕ್ಕಳಿಗೆ ತೋರಿಸುವ ಪ್ರೀತಿ ವಿಶ್ವಾಸದಲ್ಲಿ ಅನೇಕ ರೀತಿಯ ದೋಷಗಳನ್ನು ಕಾಣ್ತಾರೆ. ಎಷ್ಟೋ ಜನ ತಂದೆ ತಮ್ಮ ಮಕ್ಕಳ ಮೇಲೆ ಲೈಂಗಿಕ ಕೃತ್ಯಗಳನ್ನು ಎಸಗಿರ್ತಕ್ಕಂಥ ನೀಚ ಕೆಲಸಗಳನ್ನು ಗೊತ್ತಾಗುತ್ತೆ. ಅಂದರೆ ನಾವು ನಮ್ಮ ಸಮಾಜದ ಸ್ಥಿತಿ ಎಲ್ಲಿ ಬಂದಿದ್ದೇವೆ, ಇಂಥ ವಿರುದ್ಧ ಮಗು ಆಯೋಗಕ್ಕೆ ದೂರು ಕೊಟ್ಟರೆ ಅವರ ವಿರುದ್ಧ ಶಿಸ್ತಿನ ಕ್ರಮವನ್ನು ಜರುಗಿಸಲಿಕ್ಕೆ ಸಾಧ್ಯವಿದೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಮಕ್ಕಳು, ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ಮಕ್ಕಳು, ಕೌಟುಂಬಿಕ ಕಲಹಕ್ಕೆ ಘರ್ಷಣೆಗೆ ಒಳಗಾಗಿರ್ತಕ್ಕಂಥ ಮಕ್ಕಳು, ಕಾರಾಗೃಹದಲ್ಲಿರ್ತಕ್ಕಂಥ ಮಕ್ಕಳು, ಇಂಥ ಅನೇಕ ಮಕ್ಕಳಿಗೆ ಅಲ್ಲಿ ಶೋಷಣೆ ಮಾಡಿದರೆ, ಅಲ್ಲಿ ಸರಿಯಾದ ಸೌಲಭ್ಯ ಸಿಗದೆ ಹೋದರೆ ಆಗ ಅದರ ವಿರುದ್ಧ ಈ ಆಯೋಗ ಒಂದು ದಾಖಲೆಯನ್ನು ಮಾಡಿ ಸರ್ಕಾರಕ್ಕೆ ದೂರು ಕೊಟ್ಟು ಆ ವ್ಯವಸ್ಥೆಗಳನ್ನು ಸರಿಪಡಿಸಲಿಕ್ಕೆ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಅವಕಾಶ ಇರ್ತಕ್ಕಂಥದ್ದು ನಾವು. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಮಕ್ಕಳ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಒಪ್ಪಂದಗಳಿದೆ, ಕಾನೂನುಗಳಿದೆ, ಅನೇಕ ಷರತ್ತುಗಳಿದೆ, ನಿಯಮಗಳಿದೆ, ಹಕ್ಕುಗಳಿದೆ, ಆರ್ಟಿಕಲ್ಸ್ ಇದೆ. ಇವನ್ನೆಲ್ಲ ಅನುಷ್ಠಾನಕ್ಕೆ ತರಬೇಕು. ಅವನು ತರಲಿಲ್ಲ ಅಂತ ಹೇಳಿದರೆ ಅದನ್ನು ರಿಪೋರ್ಟ್ ಮಾಡ್ತಕ್ಕಂಥ ಒಂದು ರೈಟ್ ಈ ಒಂದು ಇರ್ತಕ್ಕಂಥದ್ದನ್ನು. ಇನ್ನು ಮಕ್ಕಳ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ಸಂಶೋಧನೆ ನಡೀತಾರೆ. ಆ ಸಂಶೋಧನೆಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಆ ಸಂಶೋಧನೆಯಿಂದ ಬಂದಂಥ ಒಳ್ಳೆಯ ಅಂಶಗಳನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂತಹ, ಪ್ರೋತ್ಸಾಹಿಸ್ತಕ್ಕಂತಹ ಕೆಲಸವನ್ನು ಈ ಒಂದು ಆಯೋಗ ಮಾಡಿರ್ತಕ್ಕಂಥದ್ದು ನಾವು. ಇನ್ನು ಮಕ್ಕಳ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಅದಕ್ಕೆ ಸಮೂಹ ಮಾಧ್ಯಮಗಳನ್ನು ಬಳಸ್ಕೊಳ್ತಕ್ಕಂಥದ್ದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನಾವು ನೋಡ್ತೇವೆ, ಮೊದಲಿಗಿಂತ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಇಂಟರ್ನೆಟ್ ಸೌಲಭ್ಯಗಳಿಂದಾಗಿ ಪ್ರತಿಯೊಂದು ಮೂಲೆಗಳಲ್ಲಿ ನಡೀತಕ್ಕಂಥ ವಿಷಯಗಳು ಜನರಿಗೆ ಬರೀತಕ್ಕಂಥ ಫೇಸ್ಬುಕ್ ಇರ್ಬೋದು,
ಇರ್ಬೋದು, ವಾಟ್ಸಪ್ ಇರ್ಬೋದು, ಏನೇನೋ ಅಂದ್ಕೊಂಡಿರ್ಬೋದು ಮಕ್ಕಳು. ಇದರಿಂದ ಏನಾಗ್ತದೆ ಅಂತಂದರೆ ಮಕ್ಕಳಿಗೆ ಏನೇನು ಹಕ್ಕುಗಳಿದೆ ಅವನ್ನ ಹೇಗೆ ಪಡ್ಕೋಬೇಕು ಅಂತಕ್ಕಂಥದ್ದನ್ನು ನ್ಯೂಸ್ ಪೇಪರ್, ಟಿ ವಿ, ಮೊಬೈಲ್ ಅಥವಾ ಅನೇಕ ಪತ್ರಿಕೆಗಳ ಮೂಲಕ ಪ್ರಕಟಣೆ ಮಾಡ್ತಕ್ಕಂಥ ಕೆಲಸಗಳನ್ನು ನೀಡ್ತಾರೆ. ಹಾಗಾಗಿ ಅನೇಕ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ನೀಡ್ತಾರೆ, ರಾಜ್ಯ ಸರ್ಕಾರ ನೀಡ್ತಾರೆ, ಕೆಲವು ಸಂಘ ಸಂಸ್ಥೆಗಳು, ದಾನಿಗಳು ನೀಡ್ತಕ್ಕಂಥದ್ದನ್ನು ನೋಡ್ತಾರೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಮಕ್ಕಳ ನಿಲಯಗಳ ಪರೀಕ್ಷೆ. ಈಗ ರಿಮೈಂಡ್ ಸ್ಕೂಲ್ಸ್ ಇದೆ, ಸರ್ಟಿಫೈಡ್ ಸ್ಕೂಲ್ಸ್ ಇದೆ, ಬೋರ್ಡಿಂಗ್ ಸ್ಕೂಲ್ಸ್ ಇದೆ, ಹಾಸ್ಟೆಲ್ಸ್ ಇದೆ. ಈ ಥರ ಎಲ್ಲ ಒಂದು ನಿಲಯಗಳಲ್ಲಿ ಸಿಗ್ತಕ್ಕಂತಹ ಸೌಲಭ್ಯಗಳೆಷ್ಟು, ಅಲ್ಲಿ ಯಾವ ರೀತಿ ಮಕ್ಕಳ ಮೇಲೆ ಶೋಷಣೆ ಆಗ್ತಾ ಇದೆ ಅದನ್ನು ಗುರುತಿಸ್ಬಿಟ್ಟು ಚೆನ್ನಾಗಿ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಈ ವಿಷಯಗಳನ್ನು ಜನರಿಗೆ ಅರಿವು ಮಾಡ್ತಕ್ಕಂಥದ್ದು, ಶೋಷಣೆ ಮಾಡ್ತಕ್ಕಂಥ ವಿಷಯಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಕ್ಕಳ ಆಯೋಗ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ದಿಸೆಯಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ತಿಳ್ಕೊಂಡು ಮಕ್ಕಳಿಗೆ ಅನ್ಯಾಯ ಆಗಿರುತ್ತೇವೆ ಅವರನ್ನು ಸರ್ವತೋಮುಖವಾಗಿ ಬೆಳವಣಿಗೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಹಾಗಾಗಿ ಇವತ್ತು ನಾವು ಓದಿರುವ ವಿಷಯಗಳಿಗೆ, ಪಾಠ ಮಾಡಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಮಕ್ಕಳ ಹಕ್ಕುಗಳಿಗೆ ಏನೇನು ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಮಕ್ಕಳ ಹಕ್ಕುಗಳ ಮಹತ್ವವನ್ನು ತಿಳಿಸಿ ಅಥವಾ ವಿವರಿಸಿ ಅಂತ 5 ಮಾರ್ಕ್ಸ್ ಒಂದು ಪ್ರಶ್ನೆ, 5 ಮಾರ್ಕ್ಸ್ ಒಂದು ಪ್ರಶ್ನೆ ಕೇಳ್ತಾರೆ. ಇನ್ನು 2 ಮಾರ್ಕ್ಸ್ ಪ್ರಶ್ನೆ ಕೇಳೋದು 2 ಪಾಯಿಂಟ್ ಬರಬೇಕಾಗುತ್ತೆ. ಅದೇನು ಪ್ರಶ್ನೆಯಪ್ಪ ಅಂದರೆ ಮಕ್ಕಳ ಹಕ್ಕುಗಳ 2 ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತಕ್ಕಂಥ, ಇದು 2 ಮಾರ್ಕ್ಸ್ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಮಕ್ಕಳ ಹಕ್ಕುಗಳ ಪೋಷಣೆಯಲ್ಲಿ ಶಾಲೆಯ ಪಾತ್ರ ಬರೆಯಿರಿ ಅಂತ 2 ಮಾರ್ಕ್ಸಿಗಾರ ಕೇಳ್ಬೋದು, 5 ಮಾರ್ಕ್ಸಿಗಾರ ಕೇಳ್ಬೋದು. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ NCPCR ವಿಸ್ತರಿಸಿ ಬರೆಯಿರಿ ಅಂತ 1 ಮಾರ್ಕ್ಸ್ ಕೇಳ್ಬೋದು. ಅಥವಾ ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ರಕ್ಷಣಾ ಆಯೋಗದ ಕಾರ್ಯಗಳನ್ನು ತಿಳಿಸಿ ಅಂತ 5 ಮಾರ್ಕ್ಸ್ ಕೇಳ್ಬೋದು. ಅದೇ ಪ್ರಶ್ನೆಯನ್ನು 2 ಮಾರ್ಕ್ಸ್ಗೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ರಕ್ಷಣಾ ಆಯೋಗದ ಕಾರ್ಯಗಳನ್ನು ತಿಳಿಸಿ ಅಂತ 2 ಮಾರ್ಕ್ಸಿಗೆ ಕೇಳ್ಬೋದು. ಇಷ್ಟು ವಿಷಯಗಳನ್ನು, ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಅವಕಾಶ ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಬರುತ್ತೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ತಿಳ್ಕೊಳ್ಬೇಕಂದ್ರೆ, ಹಾಗಾಗಿ ಚೆನ್ನಾಗಿ ಗಮನಿಸ್ಕೊಳ್ಳಿ. ನೀವು ಹೋದ ವರ್ಷ ಏನಿತ್ತಪ್ಪ ಅಂದರೆ 50% ಒಂದು ಪೋರ್ಷನನ್ನು, ಪಾಠಗಳನ್ನು ಮಾಡೋಕ್ಕೆ ಮಾತ್ರ ಇಟ್ಟಿದ್ರು. ಈ ವರ್ಷ ಆಗಲ್ಲ. ಈ ವರ್ಷ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಪಾಠವನ್ನು ಸಹ ಎಲ್ಲ ಸಿಲೆಬಸ್ಸು ಅಂದರೆ ನೀವು ಒಟ್ಟು 10 ಚಾಪ್ಟರ್ ಇದೆ, 10 ಚಾಪ್ಟರ್ನು ನೀವು ಓದ್ಕೋಬೇಕು. ಹಾಗಾಗಿ ನಿಮ್ಮ ಗುರಿಯೆಲ್ಲ ಆ 10 ಚಾಪ್ಟರ್ನ ಓದುವುದ್ರ ಕಡೆಗೆ ಇರಲಿ. ಹಾಗಾಗಿ ಅವತ್ತು ಮಾಡಿದ ಪಾಠವನ್ನು ಅವತ್ತೇ ಓದ್ಕೊಂಡು ಪ್ರಶ್ನೆ ಉತ್ತರವನ್ನು ರೆಡಿ ಮಾಡಿಟ್ಕೊಂಡು ಚೆನ್ನಾಗಿ ಓದ್ಕೊಂಡಾಗ ಮಾತ್ರ ಒಳ್ಳೆಯ ಅಂಕಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ನಾನು ಗಮನಕ್ಕೆ